ಹೋಗ್ತಿದ್ದೀವಿ. ಚೈನ್ ಇರ್ತದಲ್ಲ, ಆ ಚೈನ್ ಏನಕ್ಕೆ ಹಾಕಿದ್ರೆ ಆ ಥರ ಕಂಬಿ ಫ್ಲೋರ್ ಆದರೆ ಎಷ್ಟು ದಪ್ಪ ಇದೆ. ಐಷಾ ಖಾನ್ಸ್ ಮಜೀದಿ ಮುಂದೆ ಇರೋ ಬಾವಿ ಇದು. ಗೋಡನೆಲ್ಲ ಪೀಸ್ ಮಾಡಿ ಒಳಗಡೆ ದಾರಿ ಮಾಡಿದ್ದಾರೆ. ಈ ಸೈಡು 4 ಸೈಡು ಸೇಮ್ ಇರ್ತದೆ. ಒಂದ್ಸತಿ ನೋಡಿ, ಬೇರೆ ಲೆವೆಲ್ ಇದೆ. ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿದ ತಕ್ಷಣ ಒಂಥರ ಫೀಲ್ ಆಗುತ್ತೆ, ಗೂಸ್ ಬಂಬ್ಸ್ ಬರೋ ಥರ ಫೀಲ್ ಆಗುತ್ತೆ. ನಾನು ಎಷ್ಟು ಹೇಳೋದಕ್ಕಿಂತ ನೀವು ಒಂದ್ಸತಿ ಇಲ್ಲಿ ಬಂದು ನೋಡಿ, ಆ ಫೀಲ್ ಇದೆಲ್ಲ ಬೇರೆ ಲೆವೆಲ್ ಇರ್ತದೆ. ಪರ್ವತ ಕತ್ತದಂಗಿದೆ, ಜಪ್ಪ ಅಂತ ಬಿಡಿಸ್ಬಿಡ್ತಾರೆ. This is in Portugal. Oh my God, Portugal. In Spain, only for drawings. ಇವರು USA ಇಂದ ಬಂದಿದ್ದಾರೆ. ಇವರು ತಾಜ್ನ ದಿಲ್ಲಿ ತಾಜ್ ಮಹಲ್ ಅಂತಾನೂ ಕರೀತಾರೆ. ಸೇಮ್ ತಾಜ್ ಮಹಲ್ ಹೇಗಿದ್ರೆ ಹಂಗೆ ಇರ್ತದೆ. ರೆಡ್ ಸ್ಯಾಂಡ್ ಸ್ಟೋನ್ ಇಂದ ಕಟ್ಟಿರ್ತಾರೆ. 4 ಮಿನರ್ಗಳಿರಲ್ಲ, ಇಲ್ಲಿ 7 ವಂಡರ್ಸ್ ಇರ್ತದೆ. ಇಲ್ಲಿ ನೋಡಿ ನಮ್ಮ ಇಂಡಿಯಾ ಫ್ಲಾಗು. ನೋಡಿ ಇಂಡಿಯಾ ಫ್ಲಾಗ್ ಮುಂದೆ 7 ವಂಡರ್ಸ್, ವರ್ಲ್ಡಲ್ಲಿರೋ 7 ವಂಡರ್ಸು ಇದರೊಳಗಡೆ ಇರ್ತದೆ ಪಾರ್ಕಲ್ಲಿ. ಹೀಗೆ ಗ್ರೇಟ್ ಪಿರಮಿಡ್ ಆಫ್ ಗಿಜಾ. ಈಗ ನಾವು ಬಂದು ಹಿಮಾನ ಸ್ತಂಭ ಹತ್ರ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಬಂದು ಆನ್ಲೈನು. ಸೊ ಅಲ್ಲಿದೆ ನೋಡಿ, ಆ ಉದ್ದಕ್ಕೆ ಕ್ಯೂ, ಅದು ಆಫ್ಲೈನ್ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಟಿಕೆಟ್ ಬೈ ಮಾಡೋದು. ಅಲ್ಲಿ ನೋಡ್ತಿದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ನಾರ್ಮಲ್ ಟಿಕೆಟು. ಆನ್ಲೈನ್ದು ಕ್ಯೂ ಇದೆ, ಅಂದರೆ ಅಷ್ಟೊಂದಿಲ್ಲ, ತುಂಬ ಕಮ್ಮಿ ಇದೆ. ಸೊ ಇಲ್ಲಿ ಮಾತ್ರ ಒಳಗಡೆ ಬರಬೇಕಾದಾಗೆ ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸ್ತಿದ್ದಾರೆ ಸೆಕ್ಯೂರಿಟಿ ಸರ್ ಇದ್ದಾರಲ್ಲ ಅವರು. ಇಲ್ಲಿ ಎಷ್ಟು ಜನ ಒಳಗಡೆ ಬರ್ತಿದ್ದಾರೆ, ಅಷ್ಟು ಜನ ಹೊರಗಡೆ ಹೋಗ್ತಿದ್ದಾರೆ. ನೋಡಿ, ಹೊರಗಡೆ ಹೋಗ್ತಿರೋದು. ಇದಕ್ಕಿಂತ ಡಬಲ್ ಕ್ಯೂವಲ್ಲಿ ನಿಂತಿದ್ದಾರೆ. ಬಟ್ ಏನಂದ್ರೆ ನಾವು ಆನ್ಲೈನಲ್ಲಿ ಪೇ ಮಾಡಿದ್ವಲ್ಲ, ಆದಷ್ಟು ಬೇಗ ಒಳಗಡೆ ಬಂದುಬಿಟ್ವೆ. ಆ ಕ್ಯೂ ಅಷ್ಟೇ ತುಂಬ ಕಮ್ಮಿ ಇತ್ತು. ಸೊ ಅದೇ ಆಫ್ಲೈನಲ್ಲಿ ಆಗಿದ್ದಿದ್ರೆ ಆ ಕ್ಯೂ ಒಂದು ಸತಿ ಮತ್ತು ಇಲ್ಲೊಂದು ಸತಿ 2 ಟೈಮು ಇರೋ ಎನರ್ಜಿ ಎಲ್ಲ ಆ ಟಿಕೆಟ್ ಬೈ ಮಾಡೋದ್ರಲ್ಲೇ ಮುಗ್ದೋಗುತ್ತೆ. ಸೊ ಈ ಆನ್ಲೈನ್ ಟಿಕೆಟ್ದು QR ಕೋಡ್ ಅದ್ರಲ್ಲಿ ಇಟ್ಟಿರ್ತೀನಿ ನೋಡಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ನನಗಿಲ್ಲೊಂದು ಡಿಫ್ರೆಂಟ್ ಅನಿಸಿದ್ದು ಏನಂತ ಹೇಳಿದ್ರೆ, ಹ್ಯೂಮನ್ಸ್ ಟಂಬ್ ಒಳಗಡೆ ಬಂದಿದ್ದ ತಕ್ಷಣ ನೋಡಿ, ಈ ಸ್ಟೆಪ್ಸ್ ಇಳಿದು ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತು ಅದೇ ಥರ ಮೇಲೆ ಹತ್ತಬೇಕಾಗುತ್ತೆ. ನೀವು ಫಸ್ಟ್ ಒಳಗಡೆ ಬಂದಿದ್ದ ತಕ್ಷಣ ಇಲ್ಲಿ ನೋಡಿ, ರೈಟ್ ಸೈಡ್ ಈ ಥರ ಪೌಲ್ ಇರ್ತದೆ. ಅದ್ರ ಮೇಲೆ ಇಲ್ಲಿರೋ ಟಾಮ್ ಬಗ್ಗೆ ಕ್ಲಿಯರಾಗಿ ಬರೆದು ಆ್ಯರೋ ಸಮೇತ ಡೈರೆಕ್ಷನ್ ತೋರಿಸಿರ್ತಾರೆ. ನೀವು ಹಿಂದೆ ನೋಡ್ತಿದ್ರಲ್ಲ, ಅದು ಬಂದು ಹ್ಯೂಮನ್ಸ್ ಟಾಂಬು. ಸೊ ಇಲ್ಲಿ ನೋಡಿ ಐಷಾ ಖಾನ್ ಟಾಂಬ್. ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತೇಳಿ. ಇಶಾ ಖಾನ್ಸ್ ಟಾಂಬ್ ಕಂಪ್ಲೀಟ್ ಮಾಹಿತಿ ನೋಡಿ. ಹೊರಗಡೆ ಹೋಗ್ತಿದ್ದೀವಲ್ಲ, 1547 1547ರಲ್ಲಿ ಅದು ನಿರ್ಮಾಣ ಆಗಿರೋದು. ನೀವೇನು ನೋಡ್ತಿದ್ದೀರಾ, ಇದು ಬಂದು ಐಷಾ ಖಾನ್ ಟಾಂಬು. ನಡ್ರಿ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ವ್ಯೂ ನೋಡಿ. ಐಷಾ ಖಾನ್ ಟಾಂಬ್ ಕಂಪ್ಲೀಟ್ ಇವ್ರ ಫ್ಯಾಮಿಲಿ ಎಲ್ಲ ಇದ್ರೊಳಗಡೆ ಇದ್ದಂಗಿದೆ. ಹಿಂದೆ ನೋಡ್ತಿದ್ದೀರಲ್ಲ, ನೀವು ಅಲ್ಲಿಂದ ಸ್ಟ್ರೈಟ್ ಹೋದರೆ ಹ್ಯೂಮನ್ಸ್ ಟಾಂಬ್ ಹತ್ರ ಹೋಗ್ತೀರಾ. ಅಲ್ಲಿಂದ ರೈಟ್ ತೊಗೊಂಡ್ರೆ ಐಷಾ ಖಾನ್ಸ್ ಟಾಂಬ್ ಹತ್ರ ಬರ್ತೀರಾ. ಒಳಗಡೆ ಹೋಗೋಕ್ಕೆ ನೋಡ್ತಿದ್ದೀವಿ. ಒಳಗಡೆ ಹೋದವ್ರಿಗೆಲ್ಲ ಚೈನುಗಳೆಲ್ಲ ಹಾಕಿದ್ದಾರೆ. ಚೈಲ್ಡ್ ಹೋಗಿ ನೋಡೋಣ ಹೆಂಗಿರುತ್ತೋ. ಐಷಾ ಖಾನ್ ಟಾಂಬ್ ಒಳಗಡೆ ಹೋಗ್ತಿದ್ದೀವಿ. ನೋಡಿ ಒಳಗಡೆ ಇದ್ದೀವಿ. ಇಲ್ಲಿ ನೋಡಿ, ಫಾರಿನ್ ಕಂಟ್ರಿ ಅವರೆಲ್ಲ ಬಂದಿದ್ದಾರೆ. ಫಾರಿನರ್ಸ್ ಕೂಡ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಐಷಾ ಖಾನ್ ಟಾಂಬ್ ಮುಂದೆ ನಿಂತಿದ್ದೀವಿ. ಇಲ್ಲಿ ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಅವ್ರದ್ದೆಲ್ಲ ಟಾಂಬ್ಸ್ ಇಲ್ಲಿದೆ. ನೋಡ್ತಿದ್ದೀರಲ್ಲ, ಇಲ್ಲಿ ಫಾರಿನರ್ಸ್ ಎಲ್ಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಒಳಗಡೆ ಅಂತೂ ತುಂಬ ಜನ ಬಂದು ಒಂದು
5 ಸೆಕೆಂಡ್ಸ್ ಸೈಲೆಂಟಾಗಿ ನಿಂತು ಹೋಗ್ತಿದ್ದಾರೆ. ಸೊ ಇದು ಹೊರಗಡೆ ಬರಬೇಕಾದ್ರೆ ನೋಡಿ ಈ ಚೈನ್ ಇರ್ತದಲ್ಲ, ಆ ಚೈನ್ ಏನಕ್ಕೆ ಹಾಕಿದಾರೆ ಆ ಥರ ಕಂಬಿ ಡೋರ್ ಆದರೆ ಎಷ್ಟು ದಪ್ಪ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಫಾರಿನ್ ಕಡೆಯವರು ಕೂಡ ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಒಳಗಡೆಗೆಲ್ಲ ಬಂದಿದ್ರು ಅವರು. ಇಸಾನ್ ಖಾನ್ ತುಂಬಿರಲ್ಲ, ಅದರ ಆಪೋಸಿಟೇ ನೋಡಿ ಐಸಾ ಖಾನ್ ಮಜೀದಿ ಇದ್ದಂಗಿದೆ. ಇದ್ರ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಒಳಗಡೆ ಖಾಲಿಯಾಗಿ ಎಂಟಿ ಸ್ಪೇಸ್ ಇದೆ. ಇಲ್ಲಿ ನೋಡಿ ಈ ಥರ ಇದೆ ಒಳಗಡೆ. ಅವಕ್ಕ ಅಲ್ಲಿ ಫೋಟೋಶೂಟ್ ಮಾಡ್ತಾರೆ. ಇಲ್ಲಿ ನೋಡಿ ಬಾವಿ ಇದೆ ನನಗೆ. ಐಷಾ ಖಾನ್ಸ್ ಮಜೀದಿ ಮುಂದೆ ಇರೋ ಬಾವಿ ಇದು. ನೋಡಿದ್ರಲ್ಲ ಬಾವಿನ. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಆಗಲೇ ಫಾಗಿ ಬಂದ್ಬಿಡ್ತಿದೆ, ಫುಲ್ ಕೂಲ್ ಆಗಿಬಿಡ್ತಿದೆ. ಸೊ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ ಫುಲ್ ಎಲ್ಲ ಸೈಡ್ ಗ್ರೀನರಿ ಥರ. ಇವ್ರಿಗೂ ನೋಡಿದ್ರಲ್ಲ ಐಸಾ ಖಾನ್ ತುಂಬ ಎಕ್ಸ್ಪ್ಲೋರ್ ಆಯ್ತಲ್ಲ, ವಿಮಾನ ಖಾನ. ಸೊ ಇಲ್ಲಿ ನೋಡಿ, ಅಲ್ಲಿ ಹೋಗ್ತಿದ್ದೀವಿ. ಬಟ್ ಗಾರ್ಡನ್ ನೋಡಿ, ಗಾರ್ಡನೆಲ್ಲ ಪೀಸ್ ಮಾಡಿ ಒಳಗಡೆ ದಾರಿ ಮಾಡಿದ್ದಾರೆ. ನಾವು ಒಳಗಡೆ ಬಂದಿದ ತಕ್ಷಣ ಲೆಫ್ಟ್ ಸೈಡ್ ಇದೆಲ್ಲ ಅದು ಬಂದುಬಿಟ್ಟು ಬಾವಿ. ಈಗ ನಾವು ವಿಮಾನೋತ್ಸವ ಎಂಟ್ರೆನ್ಸ್ ಒಳಗಡೆ ಬಂದಿದ್ದೀವಿ. ನಾವು ಒಳಗಡೆ ಬಂದಿದ ತಕ್ಷಣ ನೋಡಿ ಈ ಥರ ಇರ್ತದೆ. ಒಂದು ಸತಿ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಸ್ಟ್ರೈಟ್ ಹೋಗಬೇಕು. ಈ ಸೈಡ್ ಹೋದರೆ ಈ ಸೈಡ್ ಇದೆಲ್ಲ, ಆ ಸೈಡ್ ಹೋದರೆ ಅಲ್ಲಿಗೆ ಹೋಗ್ತೀವಿ. ಐಸಾ ಖಾನ್ಸ್ ಟೂಮ್ ಎಕ್ಸ್ಪ್ಲೋರ್ ಮಾಡೋದಲ್ಲ, ಆ ಪ್ಲೇಸ್ ಹತ್ರಕ್ಕೆ ಹೋಗ್ತೀವಿ. ಒಂದು ಸತಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ವಿಸಿಟ್ ಮಾಡೋಕೆ ಅಂತ ಹೇಳಿದ್ರೆ. ಒಂದು ಸತಿ ನೋಡಿ ವಿಸಿಟರ್ಸ್ ಬಂದಿದ್ರೆ ಅವ್ರು ನೋಡಿ, ಅಲ್ಲಿ ಅವ್ರಿಗೆಲ್ಲ ರೆಸ್ಟ್ ರೂಮ್ಸ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಒಂದ್ಸತಿ. ನಾವು ಇದುವರೆಗೂ ನೋಡಿದ್ದು ಅಲ್ಲಿಂದ ನೋಡಿ, ಇದು ಮೇಯ್ನು. ಇದರ ಈ ಸೈಡು 4 ಸೈಡು ಸೇಮ್ ಇರ್ತದೆ. ಇದು ಅಷ್ಟೇ, 4 ಸೈಡು ಸೇಮ್ ಇರ್ತದೆ. ಹಳೇದು ಹಿಸ್ಟ್ರಿ ಎಲ್ಲ, ಆಗಿನ ಕಾಲದ ಫೋಟೋಸ್ ಎಲ್ಲ ಇರ್ತಲ್ಲ, ಅದನ್ನೆಲ್ಲ ಪ್ರಿಂಟ್ ತೆಗೆದ್ಬಿಟ್ಟು ಅದನ್ನೆಲ್ಲ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಇವೆಲ್ಲ ಈ ಗಾರ್ಡನಲ್ಲಿ ಸಿಕ್ಕಿರೋವು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಶೇಖರಣೆ ಮಾಡಿದ್ದಾರೆ. ಒಂದ್ಸತಿ ನೋಡಿ, ಬೇರೆ ಲೆವೆಲ್ ಇದೆ. ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿದಿಲ್ಲ, ಇಲ್ಲಿ ಸ್ಟ್ರೈಟ್ ಬಂದಿದ್ದಾರೆ. ಒಳ್ಳೆ ಸೂಪರ್ ವ್ಯೂ ಸಿಗುತ್ತೆ. ಇಲ್ಲಿ ನೋಡಿ, ನೋಡಿದ ತಕ್ಷಣ ಒಂಥರ ಫೀಲ್ ಆಗುತ್ತೆ, ಗೂಸ್ ಬಂಬ್ಸ್ ಬರೋ ಥರ ಫೀಲ್ ಆಗುತ್ತೆ. ನಾನು ಎಷ್ಟು ಹೇಳೋದಕ್ಕಿಂತ ನೀವು ಒಂದ್ಸತಿ ಇಲ್ಲಿ ಬಂದು ನೋಡಿ, ಆ ಫೀಲ್ ಇದೆಲ್ಲ ಬೇರೆ ಲೆವೆಲ್ ಇರ್ತದೆ. ಈ ವೆದರ್ಗೆ ಆಗಲೇ ಶುರು ಹಚ್ಕೊಂತು ಫಾಗಿ ಪರ್ವತ ಕತ್ತದಂಗಿದೆ. ಸನ್ಲೈಟ್, ವೆದರ್ ಕೂಲ್ ಆಗಿದೆ. ಇದು ಈ ಸೀಸನಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಕೊತೀನಿ. ಸಮ್ಮರಲ್ಲಾದರೆ ಅಷ್ಟು ಹೀಟ್ ಇರ್ತದೆ. ನೋಡ್ತಿದ್ದೀರಾ, ಫುಲ್ ಫಾರಿನರ್ಸ್ ಒಂದು ಟೀಮು. ಈ ನೋಡಿ, ಈ ಆ್ಯಂಗಲಲ್ಲಿ ಸೂಪರ್ ಇದೆಲ್ಲ. So that goes. ಸ್ಕೆಚ್ ನೋಡ್ತಿದ್ದೀರಲ್ಲ, ಜಪ್ಪ ಅಂತ ಬಿಡಿಸ್ಬಿಡ್ತವ್ರೆ. All sketch. So this is in Portugal. ಓ ಮೈ ಗಾಡ್, ಪೋರ್ಚುಗಲ್. This is what it is. ನೋಡಿದ್ರಲ್ಲ, ವಿಸಿಟ್ ಕೊಟ್ಟಿರೋ ಕಡೆ ಎಲ್ಲ ಒಂದು ಡ್ರಾಯಿಂಗ್ ಬಿಡ್ ಮಾಡ್ತವ್ರೆ. This is in Spain. Only 4 drawings. ಇವರು USA ಇಂದ ಬಂದಿದ್ದಾರೆ ಇವರು. ನೋಡಿದ್ರಲ್ಲ, ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಬಂದು ಫಾರಿನ್ ಕಂಟ್ರಿ ಬಂದ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಚೆನ್ನಾಗಿರುತ್ತೆ, ಇಲ್ಲಿ ಸೂಪರ್ ಇರ್ತದೆ. ಇಲ್ಲಿ ನೋಡಿಕೊಂಡ್ರೆ ಹುಮಾಯೂನ್ಸ್ ಟಾಂಬ್, ಅವ್ರ ವಂಶಸ್ಥರದ್ದು ಹುಮಾಯೂನ್ಸ್ ಟಾಂಬ್ ಒಳಗಡೆ ಇದ್ದೀವಿ. ಅಲ್ಲಿ ನೋಡಿ ಸೈಡಲ್ಲಿ ಅವ್ರ ವಂಶಸ್ಥರು. ನಾವು ಮೇಯ್ನ್ ಟಾಂಬ್ ಹತ್ರ ಹೋಗೋಣ ನಡೀರಿ. ಬಟ್ ಏನಂತ ಹೇಳಿದ್ರೆ 4 ಕಡೆನೂ ಸೇಮ್ ಕಾಣ್ತಿದೆ. ನಾವಿಲ್ಲಿ ಇವ್ರ ಜೊತೆಗೂ ಇವ್ರ ವಂಶಸ್ಥರನ್ನು 4 ಕಡೆನೂ ನೋಡ್ಬೋದು. ಈಗ ನಾವು ಮೇಯ್ನ್ ಟಾಂಬ್ ಇದೆಲ್ಲ, ಹುಮಾಯೂನ್ಸ್ ಟಾಂಬು, ಅಲ್ಲಿ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಹಿಂದ್ಗಡೆ ಹುಮಾಯೂನ್ಸ್ ಟಾಂಬು. ಈ ಸೈಡು ಆ
ಆ ಸೈಡ್ ಯಾವ ಸೈಡಿಗಾದರೂ ಆಗಲಿ ಸೇಮ್ ಇರ್ತವೆ. ಮೇನ್ ಟಾಂಬ್ ಇದೆ ಅಲ್ಲ, ಅಲ್ಲಿಂದ 4 ದಿಕ್ಕುಗಳಲ್ಲಿ ನೀವು ಯಾವ ಸೈಡ್ ಆದರೂ ವಿಸಿಟ್ ಕೊಡಿ, ಅವ್ರ ವಂಶಸ್ಥರನ್ನೇ ನೀವು ನೋಡ್ಬೋದು. ಇಲ್ಲಿ ನೋಡಿ, ಸೊ ಈ ಸೈಡ್ ಐತಲ್ಲ, ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ, ಆ ಸೈಡ್ ತೋರಿಸ್ತೀನಿ. ಇದು ಮತ್ತೆ ಮೇಯ್ನ್ ಹತ್ರ ಬಂದಿದ್ದೀವಿ. ಹ್ಯೂಮನ್ ಟಂಬ್ ಇದೆ ಅಲ್ಲ, ಅಲ್ಲಿಂದ ಸ್ಟ್ರೈಟ್ ಹಿಂಗೆ ಬಂದರೆ ಸೇಮ್ ಇಲ್ಲಿ ನೋಡಿ, ನೀವು ಈ 4 ಭಾಗಗಳಿದೆ ಅಲ್ಲ, 4 ಕಡೆ ನೀವು ಹೋದ್ರು ಸೇಮ್ ಹಂಗೆ ಇರ್ತದೆ. ಹಂಗೆ ಹೋದ್ರೆ ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಹೋಗಿದ್ದೀವಿ, ಅಲ್ಲಿದೆ ಅಲ್ಲ, ಸೊ ಅಲ್ಲಿ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರ್ತದೆ. ಇಲ್ಲಿ 3 ಇದೆ. ಹ್ಯೂಮನ್ಸ್ ಟಾಂಬ್ನ ಡೆಲ್ಲಿ ತಾಜ್ ಮಹಲ್ ಅಂತಲೂ ಕರೀತಾರೆ. ಸೇಮ್ ತಾಜ್ ಮಹಲ್ ಹೇಗಿದ್ರೆ ಹಂಗೆ ಇರ್ತದೆ. ರೆಡ್ ಸ್ಯಾಂಡ್ ಸ್ಟೋನಿಂದ ಕಟ್ಟಿರ್ತಾರೆ. 4 ಮಿನರ್ಗಳಿರಲ್ಲ ಇಲ್ಲಿ ಅಷ್ಟೇ. ಹ್ಯೂಮನ್ಸ್ ಟಾಂಬ್ಗೆ ಬೈ ಬೈ ಹೇಳೋ ಟೈಮ್ ಬಂದ್ಬಿಟ್ಟಿದೆ. ವೆದರ್ ಅಂತೂ ತುಂಬಾ ಕೂಲ್ ಆಗಿಬಿಟ್ಟಿದೆ. ಮೊಬೈಲಲ್ಲಿ ಚಾರ್ಜಿಂಗು ಖಾಲಿ ಆಗಿದೆ. ಸೊ ನೋಡೋದಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮರಿದ್ದಾರೆ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಡೋಂಟ್ ಫರ್ಗೆಟ್ ದ ಸಬ್ಸ್ಕ್ರೈಬ್. ನೀವಿಂದ ನೋಡ್ತಿದ್ದೀರಲ್ಲ, ಅದು ಬಂದು ಆನ್ಲೈನ್ದು. ನೀವು ಟಿಕೆಟ್ ತೊಗೊಂಡಿರ್ತಿರಲ್ಲ, ಒಂದು ಸಣ್ಣ PDF ಥರ ಬಂದಿರುತ್ತೆ. ಅದನ್ನ ತೋರಿಸಿದ್ರೆ ನಮ್ಮ ಜೊತೆ 3 ಜನ ಬಂದಿದ್ರೆ 3 ಜನ, 4 ಜನ ಬಂದಿದ್ರೆ 4 ಜನ, ಅದರಲ್ಲಿ ನೋಡ್ಕೊಂಡ್ಬಿಟ್ಟು ಹೊರಗಡೆ ಕಳಿಸ್ತಾರೆ. ನೋಡ್ತಿದ್ದೀರಲ್ಲ, ಆನ್ಲೈನ್ ಕ್ಯೂ ಸಿಸ್ಟಮ್ ಅಂತೂ ತುಂಬಾ ಕಮ್ಮಿ ಇದೆ ನೋಡಿ. ನಮ್ಗೆ ಅಲ್ಲೂ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಬಂದ್ಬಿಟ್ಟು ನಾವು ವೆಸ್ಟ್ ವಂಡರ್ಸ್, ಈ ಪಾರ್ಕ್ ಒಳಗಡೆ 7 ವಂಡರ್ಸ್ ಇರ್ತದೆ. ಇಲ್ಲಿ ನೋಡಿ ನಮ್ಮ ಇಂಡಿಯಾ ಫ್ಲಾಗು ನೋಡಿ, ಇಂಡಿಯಾ ಫ್ಲಾಗ್ ಮುಂದೆ 7 ವಂಡರ್ಸ್, ವರ್ಲ್ಡಲ್ಲಿರೋ 7 ವಂಡರ್ಸು ಇದರೊಳಗಡೆ ಇರ್ತದೆ ಪಾರ್ಕಲ್ಲಿ. ಸೊ ಇದ್ರಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ, ಈ ವೇಸ್ಟ್ ಆಗಿರ್ತದಲ್ಲ ಐರನ್ನು, ಅದರಿಂದ ಒಳಗಡೆ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ನಮ್ಮ ವರ್ಲ್ಡಲ್ಲೇ ವಂಡರ್ಸ್ ಇರ್ತಾವಲ್ಲ, ಅದನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಒಳಗಡೆ ಬಂದ ತಕ್ಷಣ ಚಿಕ್ಕ ಹುಡುಗರು ಆಡ್ಕೊಳ್ಳೋ ಟ್ರೈನ್ ಇದೆ ಸಣ್ಣದು. ಸೊ ಅದಕ್ಕೆ ಅಡಿಷ್ನಲ್ ಆಗಿ ನಾವು ಟಿಕೆಟ್ ಬೈ ಮಾಡಲೇಬೇಕು. ಸೊ ಹಂಗೆ ನಮ್ಮ ರೈಟ್ ಸೈಡ್, ನಾವು ಒಳಗಡೆ ಬರ್ತೀವಲ್ಲ, ರೈಟ್ ಸೈಡ್ ನೋಡ್ಕೊಂಡು ಅಲ್ಲಿ ಫುಡ್ ಕೋರ್ಟ್ ಇರ್ತದೆ. ಆ ಫುಡ್ ಕೋರ್ಟಲ್ಲಿ ಔಟ್ಸೈಡ್ ಫುಡ್ ನಾಟ್ ಅಲೌಡ್. ಹಾಗೆ ಮುಂದಕ್ಕೆ ಬಂದರೆ MCD, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ತಿದ್ದೀರಲ್ಲ, ವೇಸ್ಟ್ ಆಗಿರೋ ಸ್ಕೂಟರ್ನ ಸ್ವಲ್ಪ ಐರನ್ ಯೂಸ್ ಮಾಡಿಬಿಟ್ಟು ಅಲ್ಲಿ ನೋಡಿ ಚಿಕ್ಕ ಹುಡುಗರು ಆಡ್ಕೊಳ್ಳೋ ಥರ ಅಟ್ರಾಕ್ಟಿವ್ ಆಗಿ ಹೆಂಗಿಟ್ಟಿದ್ದಾರೋ. ಇಲ್ಲಿ ನೋಡಿ, ಮೊದಲಿಗೆ ಗ್ರೇಟ್ ಪಿರಮಿಡ್ ಆಫ್ ಗಿಜಾ. ಅಲ್ಲಿ ನೋಡಿ ಒಂದು 50-40 ಫೀಟ್ಸ್ಗೆಲ್ಲ ಅಲ್ಲಿ ನೋಡಿದ್ರಲ್ಲ, ಆ ಥರ ಇರ್ತದೆ. ಅದು ಬಂದ್ಬಿಟ್ಟು ವಯಸ್ಸಾದವ್ರು ಯಾರಾದರೂ ಬಂದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ. ನೋಡಿ ಅಲ್ಲೊಂದಿದೆ ನೋಡಿ, ಹಿಂಗೆ ಬಂದಲ್ಲ, ಅಲ್ಲೊಂದಿದೆ, ಅಲ್ಲಿ ಕತ್ಲೆಲ್ಲ ಕಾಣ್ತಿಲ್ಲ, ಅಲ್ಲಿ ನಮ್ಮ ಹಿಂದ್ಗಡೆ ಅಲ್ಲೊಂದಿದೆ, ಸೇಮ್ ಅದೇ ಥರ. ಲೀನಿಂಗ್ ಟವರ್ ಆಫ್ ಪಿಸಾ ನಾವು 2ನೇದಾಗಿ ನೋಡ್ಕೋಬೋದು ಇಲ್ಲಿ. ಬಂದಿದ್ದೀವಿ, ರಿಯರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಒಂದ್ಸತಿ. ನೆಕ್ಸ್ಟ್ ವಂಡರ್ ಬಂದು ಕೊಲೋಸಿಯಂ. ಅಲ್ಲಿ ಒಂದು ಡೀಟೇಲ್ಸ್ ಇರ್ತದೆ, ಅಷ್ಟು ಕಬ್ಬಿಣ ಯೂಸ್ ಮಾಡಿದ್ದೀವಿ, ಯಾವ ಥರ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅದರಲ್ಲಿದೆ. ಇನ್ ಕೇಸ್ ನೈಟಲ್ಲಿ ಬಂದರೆ ವ್ಯೂ ಈ ಥರ ಸಿಗುತ್ತೆ. ಇನ್ ಕೇಸ್ ನೀವು ಡೇಲ್ ಬಂದರೆ ವ್ಯೂ ಇನ್ನು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ನೋಡಿ ಒಳಗಡೆ ಕಲ್ಲುಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ಐರನ್ದು ಕೆಳಗಡೆ ನೋಡ್ಕೊಂಡ್ರೆ ಕಲ್ಲುಗಳು, ಅದ್ರ ಮಧ್ಯದಲ್ಲಿ ಲೈಟ್ ಇದೆ. ಇಲ್ಲಿ ನೋಡಿ ನಮ್ಮಿಂದ ಟ್ರೈನ್ ಹೋಗ್ತಿದೆಲ್ಲ, ಇಲ್ಲಿ ನೋಡಿ ಈ 7 ವಂಡರ್ಸ್ ಈ ಟ್ರೈನಲ್ಲಿ ಕೂತ್ಕೊಳ್ಬೇಕಂದ್ರೂ ನೋಡ್ಬೋದು. ಬಟ್ ನಾವು ಇದಕ್ಕೆ ದುಡ್ಡು ಪೇ ಮಾಡಬೇಕು. ಇಲ್ಲಿ ನೋಡಿ, ಆಗ್ರಾ ಕಡೆ ಬಂದಿದ್ದೀವಿ. ನಮ್ಮ ಮುಂದೆ ತಾಜ್ ಮಹಲ್ ಇದೆ, ಒಂದ್ಸತಿ ತೋರಿಸ್ತೀವಿ ನೋಡಿ. ಇಲ್ಲೊಂದು ಸಣ್ಣ ಸ್ಟೇಜ್ ಇದೆ, ಇಲ್ಲಿ ಕೂತ್ಕೊಂಡು ಆ ವ್ಯೂವ್ನ ಎಂಜಾಯ್ ಮಾಡೋದು. ನೋಡಿ ಸ್ಟೇಜ್ ಅಂತ ಹೇಳೋದಲ್ಲ, ಅದೇ ಅಲ್ಲಿದೆ ತಾಜ್ ಮಹಲ್. ಇಲ್ಲೆಲ್ಲ ಸಿಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಹಿಂದ್ಗಡೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬಟ್ ಡೇ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಕೂತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ. ಕ್ರೈಸ್ಟ್ ದ ರಿಡೀಮರ್ ಸ್ಟ್ಯಾಚು ನೋಡ್ತಿದ್ದೀರಲ್ಲ, ಒಂದು ರೇಂಜ್ಗೆ ಎಂಜಾಯ್ ಮಾಡೋದು. ಇಲ್ಲಿ ನೋಡಿ ನ್ಯೂಯಾರ್ಕ್ USA ಸ್ಟ್ಯಾಚು ಆಫ್ ಲಿಬರ್ಟಿ.
ಸೊ ಈಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಮುಂಚೆ ನೋಡಿಲ್ವಾ, ಸೊ ಆ ಪ್ಲೇಸ್ಗೆ ಬಂದುಬಿಟ್ಟಿದ್ದೀವಿ. ಸೊ ವಂಡರ್ಸ್ ಎಲ್ಲ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇದು ಡೇ ಟೈಮಲ್ಲಿ ಬಂದರೆ ಒಂದು ಸ್ವಲ್ಪ ಸೆಲ್ಫಿ ಸೆಕ್ಷನ್ಸ್ ಎಲ್ಲ ಇಟ್ಕೋಬೋದು, ಚೆನ್ನಾಗಿ ವಿಡಿಯೋ ಎಲ್ಲ ತಗೋಬೋದು, ಪ್ಲಸ್ ಫೋಟೋಸು ಚೆನ್ನಾಗಿ ತಗೋಬೋದು. ಸೊ ಈ ಟೈಮಲ್ಲಿ ಬಂದರೆ ನೋಡಿದ್ರಲ್ಲ ವ್ಯೂ ಹಂಗೆ ಇರ್ತದೆ. ಸೊ ಇಲ್ಲೊಂದು ಫೋಟೋ ಎಳೆದ್ಬಿಟ್ಟು ಹೊರಟೋಗ್ತೀವಿ. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ರೈಡರ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.